ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನು ಈ ಒಲವಿನ ಪಯಣ ಸಿನಿಮಾದಲ್ಲಿ ನಾಯಕನ ತಂದೆಯಾಗಿ ಆ್ಯಕ್ಟ್ ಮಾಡಿದ್ದೀನಿ. ಒಬ್ಬ ಮಧ್ಯಮ ವರ್ಗದ ರೈತ, 2 ಎಕರೆ ಜಮೀನು ಓನರು. ಈಗ ನನ್ನ ಮಗ ಡಿಗ್ರಿ ಮಾಡಿಕೊಂಡು ಊರಲ್ಲಿ ಸೋಮಾರಿಗೆ ಅಲ್ದಾಡ್ಕೊಂಡಿರ್ತಾನೆ. ಆದರೆ ಒಂದೊಳ್ಳೆ ಕೆಲಸ ಮಾಡ್ತಾನೆ ಅಂದರೆ 200 ಎಕರೆ ಓನರ್ ಮಗಳನ್ನ ಲವ್ ಮಾಡ್ತಾನೆ. ಸೊ 2 ಎಕರೆ 200 ಎಕರೆ ಮಧ್ಯ ಈ ಒಂದು ಇದನ್ನ ವಾರ ಆಗುತ್ತೆ. ಅಂದರೆ 200 ಎಕರೆ ಓನರು ಇದಕ್ಕೆ ಚಾಲೆಂಜ್ ಹಾಕಿದಾಗ ಆ ಚಾಲೆಂಜನ್ನು ಗೆದ್ದು ಹೇಗೆ ಅವನು ಮದುವೆ ಆಗ್ತಾನೆ ಅನ್ನೋದು ಕತೆ. ಅದ್ರ ನಂತರ ತುಂಬ ಟ್ವಿಸ್ಟ್ಗಳ ಕಥೆಲಿದೆ. ಅದ್ರ ನಂತರದಲ್ಲಿ ತುಂಬ ಅದ್ಭುತ ಟ್ವಿಸ್ಟ್ಗಳಿದೆ. ಸೊ ಇದರಲ್ಲಿ ನಾನು ಪದ್ಮಜರಾವ್ ಅವ್ರ ಕಾಂಬಿನೇಷನ್ ಮಾಡಿದ್ದೀನಿ. ಸುನೀಲ್ ಅವರು, ನಾನು ಮತ್ತು ಪದ್ಮಜರಾವ್ ಅವರು ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನೆಲ್ಲ ಆ್ಯಕ್ಟ್ ಮಾಡಿದ್ವಿ. ಭಾಳ ಖುಷಿ ಅನ್ನಿಸ್ತಾ ಇದೆ. ಆಮೇಲೆ ನಿರ್ದೇಶಕರ ಬಗ್ಗೆ ಹೇಳಬೇಕು ಅಂದರೆ ಸುಮ್ಮನೆ ಸಿಂಪಲ್ ಆಗಿ ನಾನು ಈ ಸಿನಿಮಾನ ನಿರ್ದೇಶನ ಮಾಡಿದೆ ಅಂತ ಹೇಳಿದ್ರು. ಇವ್ರ ಅನುಭವದ ಬಗ್ಗೆ ಇವ್ರು ಏನೂ ಹೇಳಲಿಲ್ಲ. ನನಗೆ ಗೊತ್ತಿದ್ದಾಗ ಒಂದು 20 ವರ್ಷದಿಂದ ಇವರು ಫೀಲ್ಡಲ್ಲಿದ್ದಾರೆ. ನಿರ್ದೇಶಕನಾಗಿ, ನಿರ್ಮಾಪಕರಾಗಿ, ಚಾನಲ್ EP ಆಗಿ, ನಟನಾಗಿ. ಸೊ ಈ ಎಲ್ಲ ವಾಸ್ಟ್ ಅನುಭವ. ಈ ಫೀಲ್ಡಿನ ಒಳಗೂ ಹೊರಗೂ ಎಲ್ಲ ಗೊತ್ತು. ಬಟ್ ತುಂಬ ಸೌಮ್ಯವಾಗಿ ನನಗೇನು ಗೊತ್ತಿಲ್ಲ ಅನ್ನೋ ಥರ ಮಾತಾಡಿದ್ರು. ಮತ್ತು ಇವರು ಶೂಟಿಂಗ್ ಎಷ್ಟು ಪಕ್ಕಾ ಇತ್ತು ಅಂದರೆ ಇಂಥ ದಿವಸ ಅಂದರೆ ಅಂಥ ದಿವಸ ಶೂಟಿಂಗ್ ಮಾಡ್ತಾಯಿದ್ರು. ಇಷ್ಟು ಸೀನು ಅಂದರೆ ಅಷ್ಟು ಸೀನು ಶೂಟ್ ಮಾಡ್ತಾಯಿದ್ರು. ಒಂದು ಚೂರು ಆ ಕಡೆ ಈ ಕಡೆ ಆಗದಿದ್ದಂಗೆ ಶೂಟಿಂಗ್ ಎಲ್ಲ ಮುಗಿಸ್ಕೊಟ್ರು. ಆಮೇಲೆ ಇದು ಇನ್ನೊಂದು ಮಾತು ಏನು ಹೇಳಬೇಕು ಅಂದರೆ, ನಿರ್ಮಾಪಕರು, ನಿರ್ದೇಶಕರು, ನಾಯಕ, ನಾಯಕಿ ಇವರೆಲ್ಲರಿಗೂ ಇದು ಚೊಚ್ಚಲ ಪ್ರಯತ್ನ. ಫಸ್ಟ್ ಟೈಮ್ ಒಂದು ಮೇಜರ್ ಆಗಿ ಮಾಡ್ತಾ ಇರೋದು. ಯಾರೇ ಆಗಲಿ ಫಸ್ಟ್ ಟೈಮ್ ಮಾಡಿದಾಗ ನಾವು ಫುಲ್ ಎಫರ್ಟ್ ಹಾಕಿ ಮಾಡ್ತೀವಿ. ಯಾಕೆಂದರೆ ಅಲ್ಲಿ ಸಿಗೋ ರಿಸಲ್ಟ್ ಮೇಲೆ ನಮ್ಮ ಮುಂದಿನ ಜರ್ನಿ ಇರುತ್ತೆ. ಒಂದು 10 ವರ್ಷ ನಮ್ಗೆ ಲೈಫ್ ಸಿಗ್ಬೋದು. ಈ ಪಿಕ್ಚರ್ ಚೆನ್ನಾಗಿ ಹೋದರೆ ಒಂದಷ್ಟು ಪಿಕ್ಚರ್ಗಳು ಸಿಗುತ್ತೆ. ಸೊ ಎಲ್ಲರೂ ಶಕ್ತಿ ಮೀರಿ ಈ ಪಿಕ್ಚರ್ನ ಮಾಡಿದ್ದಾರೆ. ಒಂದು ಒಳ್ಳೆಯ ಸಿನಿಮಾ ಬಂದಿದೆ. ಒಲವಿನ ಪಯಣ ಹೆಸರೇ ತುಂಬ ಆಪ್ತವಾಗಿದೆ. ಸೊ ಈ ಪಯಣ ಯಶಸ್ಸಿನ ಪಯಣ ಆಗಲಿ, ಅದಕ್ಕೆ ನಿಮ್ಮ ಸಹಕಾರ ಅತ್ಯಂತ ಮುಖ್ಯ. ಖಂಡಿತ ನೀವೆಲ್ಲ ನಮ್ಮ ತಂಡ ಜೊತೆ ಕೈ ಜೋಡಿಸಿ ಈ ಸಿನಿಮಾ ಸಕ್ಸಸ್ ಆಗೋ ಥರ ಮಾಡಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.